Hi guys, welcome back to my YouTube channel. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಏನು ಕೆಲಸ ಮಾಡ್ತೇನೆ ಗೊತ್ತಾ? ಮೊಬೈಲ್ ಚಾರ್ಜ್ ಇಡ್ತೀನಿ. ನೀವು ಕೂಡ ಹಾಗೆ ಮಾಡ್ತೀರಾ? ನಾನು ಫಸ್ಟಿಗೆ ಮೊಬೈಲ್ ಒಮ್ಮೆ ಫುಲ್ ಚೆಕ್ ಮಾಡ್ತೀನಿ. ಫೇಸ್ಬುಕ್ಕು, ಇನ್ಸ್ಟಾ, ಯೂಟ್ಯೂಬು ಎಲ್ಲನೂ ಚೆಕ್ ಮಾಡ್ತೀನಿ ನನ್ನ ಚಾನೆಲನ್ನು. ಸ್ವಲ್ಪ ಕಮೆಂಟ್ ಎಲ್ಲ ರಿಪ್ಲೈ ಮಾಡಿ ಮೊಬೈಲ್ ಚಾರ್ಜ್ ಇಡೋದು ಗೈಸ್. ಹಾಗೆ ಇವತ್ತೊಂದು ತುಂಬ ಖುಷಿ ಅಂತ ಹೇಳಿದರೆ, ತುಂಬ ದಿನದಿಂದ ನಾನೊಂದು ಯೋಚನೆ ಮಾಡ್ತಿದ್ದೆ, ನನಗೊಂದು ರಿಂಗ್ ಲೈಟ್ ತಗೊಳ್ಬೇಕು ಅಂತ. ಹಾಗೆ ಇವತ್ತು ಹೋಗ್ತಾ ಇದ್ದೀನಿ ರಿಂಗ್ ಲೈಟ್ ತಗೊಳ್ಳಿಕ್ಕೆ. ಸೊ ಬೆಳಿಗ್ಗೆ ಡ್ಯೂಟಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಮತ್ತು ಸಂಜೆ ಮಳೆ ಬಂದರೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಇಲ್ಲದಿದ್ದರೆ ಸಂಜೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲಿಯಾದರೂ ಸಂಜೆ ಹೋದರೆ ಸ್ವಲ್ಪ ಡಿಸ್ಕೌಂಟ್ ಆದರೂ ಕೊಡ್ತಾರೆ. ಬೆಳಿಗ್ಗೆ ಹೋದರೆ ರೇಟ್ ಸ್ವಲ್ಪ ಜಾಸ್ತಿಯೇ ಮಾಡ್ತಾರೆ ಆಯಿತಾ. ಹಾಗೆ ನೋಡಬೇಕು ಏನು ಎಂತ ಅಂತ. ಇವಾಗಷ್ಟೇ ಎದ್ದೆ, ಇನ್ನು ಹಲ್ಲುಜ್ಜಬೇಕು. ಮತ್ತು ಇವತ್ತು ಮಾತ್ರ ನಾನು ಹೋಟೆಲಲ್ಲಿ ಊಟ ಮಾಡುವ ಮಧ್ಯಾಹ್ನ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತೇಳಿದರೆ ಇನ್ನು ಊಟ ಎಲ್ಲ ನಾನು ಟಿಫಿನಿಗೆ ಆದರೆ ಇನ್ನು ಇಡಬೇಕು, ಮತ್ತು ಲೇಟ್ ಆಗ್ತದಲ್ಲ, ಅದಕ್ಕೋಸ್ಕರ ಒಂದು ಸಿಂಪಲ್ಲಾಗಿ ಒಂದು ತಿಂಡಿ ಮಾಡಿಕೊಂಡು ಹೋಗ್ತೀನಿ ಗೈಸ್. ಇಲ್ಲಿ ಮಳೆ ಗೈಸ್, ತುಂಬ ಮಳೆ ಇಲ್ಲಿ. ಮಕ್ಕಳಿಗೆಲ್ಲ ರಜೆ, ಕಾಲೇಜಿಗೂ ರಜೆ ಇದೆ. ಸೊ ಮತ್ತು ಮಂಗಳೂರಿನ ವಾತಾವರಣ ಕೂಡ ಸ್ವಲ್ಪ ಡಲ್ಲಾಗಿದೆ. ಹಾಗೆ ಎಲ್ಲರಿಗೂ ಗೊತ್ತಿರ್ಬೋದು ಏನು ವಿಷಯ ಅಂತ. ಸೊ ಪದೇ ಹೇಳಬೇಕಂತ ಇಲ್ಲ. ಇವಾಗ ಬೇಗ ರೆಡಿ ಆಗುವ. ಇವತ್ತು ನಾನು ಯಾವ ಥರದ್ದು ರಿಂಗ್ ಲೈಟ್ ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಮತ್ತು ಕ್ವಾಲಿಟಿ ಇರುವಂಥದ್ದು ನಾನು ತಗೋಬೇಕಂತ ಆಸೆ. ಸೊ ಮೀಶೋದಲ್ಲೆಲ್ಲ ಇದೆ, ಅದು ಇರೋದು ಅದೆಲ್ಲ ಬೇಡ ನನಗೆ. ಒಂದು ಸ್ವಲ್ಪ ಚೆನ್ನಾಗಿರೋದು, ಸ್ಟ್ರಾಂಗ್ ಆಗಿರೋದು, ಅಂದರೆ ಲೈಫ್ ಲಾಂಗ್ ಯೂಸ್ ಮಾಡೋವಂಥದ್ದು. ನಾನು ಅಂದರೆ ರೀಲ್ಸ್ ಅದೆಲ್ಲ ಮಾಡ್ತೀನಲ್ಲ, ನನಗೆ ಲೈವಿಗೆ ಬೆಳಕು ತುಂಬ ಕಮ್ಮಿ. ಸೊ ಅಷ್ಟೊಂದು ನೀಟ್ ಆಗ್ತಾಯಿಲ್ಲ ಲೈವು. ಸೊ ನಿಮಗೆ ಲೈವ್ ಎಲ್ಲ ನೀಟಾಗಿ ಕೊಡಬೇಕಂತ ಆಸೆ ನನಗೆ. ಸೊ ಅದರಲ್ಲೇ ಬಂದ ಅಮೌಂಟಲ್ಲಿ ನಾನು ತಗೊಳ್ಬೇಕು ಅಂತ ಕೂಡ ಆಸೆ ಇತ್ತು. ಯಾಕಂದರೆ ನಾನು ದುಡ್ಡಲ್ಲಿ ನನಗೆ ಬೇರೆ ಎಲ್ಲ ಕೆಲಸ ಇರುತ್ತೆ ಅಲ್ವಾ, ಅದು ಇದು ಕಟ್ಟಲಿಕ್ಕೆ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಏನು ಮಾಡಿದ್ದೇನೆ ಅಂತೇಳಿದರೆ, ನಾನು ಲೈವಲ್ಲಿ ಎಷ್ಟು ದುಡಿತೇನೆ ಅದರದ್ದೇ ಅಮೌಂಟು ನಾನು ಹಾಕಬೇಕು ಅಂತ. ಲೈವಲ್ಲಿ ಏನು ಜಾಸ್ತಿ ಏನು ಬರಲ್ಲ. ಸೊ ಹಾಗೆ ಒಂದು 10-15 ದಿನ ಕಾದೆ. ನಿಜವಾಗಿ ಅದಕ್ಕೆ ರಿಂಗ್ ಲೈಟಿಗೆಲ್ಲ ಒಂದು 2,000 ಒಳಗಡೆ ಇರೋದು. ಸೊ ಅಷ್ಟು ಟೈಮ್ ಬೇಕಾಯಿತು ನನಗೆ ಅರೇಂಜ್ ಮಾಡಲಿಕ್ಕೆ ಲೈವಲ್ಲಿ. ಸೊ ಹಾಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಗೈಸ್. ಇನ್ನು ಮತ್ತೆ ಸಿಗ್ತೀನಿ, ಬ್ರಷ್ ಮಾಡಿ ಬರ್ತೀನಿ. ನೋಡಿ, ನಾನು ಇವತ್ತು ಈ ಥರ ರೆಡಿಯಾಗಿದ್ದೀನಿ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಆಯಿತಾ. ಒಂದು ಮಿಸ್ಸಿಂಗ್ ಅಲ್ವಾ, ಏನು ಮಿಸ್ಸಿಂಗ್? ಸೊ ನಾನು ಕುಂಕುಮ ಹಾಕಲ್ಲ, ಕುಂಕುಮ ನಿಲ್ಲಲ್ಲ ಸಂಜೆವರೆಗೆ. ಸೊ ಇದೊಂದು ಬೊಟ್ಟಿಲ್ಲಿದ್ದರೆ ಚಂದ. ಕುಂಕುಮ ನಿಲ್ಲಲ್ಲ, ಸ್ವಲ್ಪ ಹೊತ್ತು ಬೆವರಲ್ಲಿ ಮತ್ತೆ ಹೋಗ್ತದೆ. ಇದಾದರೆ ಸಂಜೆವರೆಗೆ ಇರುತ್ತೆ ಅಲ್ವಾ ಗೈಸ್. ಇಲ್ಲಿ ಸ್ಪ್ರೆಡ್ ಆಯಿತು. ಓಕೆ ಅದು ಒಣಗಲಿಲ್ಲ ಅಂತ ಹೇಳಿದರೆ ಇಲ್ಲೆಲ್ಲ ಹಿಡಿತದೆ. ನಾನು ವಾಟರ್ ಪ್ರೂಫ್ ಹಾಕೋದಾಯ್ತಾ, ಮತ್ತೊಂದಾದರೆ ಹೋಗೋದೇ ಇಲ್ಲ.
ಓಕೆ ಗೈಸ್, ಬೇಗ ಬೇಗ ಹೊರಡುವ, ಇಲ್ಲ ಅಂದರೆ ಮಳೆ ಬಂದರೂ ಕೆಲಸ ಇವತ್ತೆಲ್ಲ ಕೆಟ್ಟೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಫಸ್ಟಿಗೆ ಪರ್ಚೇಸೇ ಮಾಡಿ ಮತ್ತೆ ಡ್ಯೂಟಿಗೆ ಹೋಗುವ. ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ ಡ್ಯೂಟಿಗೆ, ಅಂದರೆ ನಾವು ನೆನೆಸಿದಂಥ ಕೆಲಸ ಉಂಟಲ್ಲ ಅದು ನೇರವೇ ಇರೋದು ಇಂಪಾರ್ಟೆಂಟ್ ಅಲ್ಲ ಗೈಸ್. ಹೀಗೆ ಕಟ್ತೀನಿ. ನಂದು ಕೋಮ್ ಉಂಟಲ್ಲ ಅದು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಮಾರೆ, ಇದರಲ್ಲಿ ವೈಟ್ ಕಲರ್ ಇದು. ನನಗೆ ಬೇರೆ ಯಾವುದು ಆಗುವುದಿಲ್ಲ ಗೊತ್ತಾ, ಅದರಲ್ಲಿ ಚಂದ ಆಗ್ತದೆ. ಅಪ್ಪ ನನಗೆ ನೀನು ಬೇಕಪ್ಪ, ಅಪ್ಪ ಅಮ್ಮಂಗೆ ನೀನು ಯಾಕ ಬೇಡಪ್ಪ, ಅಪ್ಪ ಇಲ್ಲ ಮಗಳೇ ಮಗಳೇ ನನಗೆ ನೀನು ಬೇಕಪ್ಪ, ಮಗಳು ಅನ್ನೋ ಯಾಕೆ ಬೇಕಪ್ಪ. ಸರಿ ಆಗಲಿಲ್ಲ ಮಾರೆ, ಇರಲಿ ಮತ್ತೆ ಸರಿ ಮಾಡುವ ಶಾಪಲ್ಲಿ. ಗೈಸ್, ಹಂಪನ ಕಟ್ಟೆಗೆ ಬಂದಿದ್ದೇನೆ ನೋಡಿ, ಫುಲ್ ಸಂತೆ ಇದೆ. ಸೊ ನಾನಿಲ್ಲಿ ಅದಕ್ಕೆ ಅಲ್ಲಿಗೆ ಎಂತ ಹೆಸರು ಮೇಲೆ ಮರ್ತೋಯ್ತು ನನಗೆ. ಅಲ್ಲಿ ಎಲ್ಲ ನಮಗೆ ಮೊಬೈಲಿಗೆಲ್ಲ ಬೇಕಾದೆಲ್ಲ ಸಿಗ್ತದೆ, ಲೈವಿಗೆ ಬೇಕಾದೆಲ್ಲ. ಸೊ ನೋಡುವ ಅಲ್ಲಿ ಸಿಗ್ತದೆ ಇಲ್ವಾ ಅಂತ. ಸಿಂಪದು. ಸೊ ಇದು ಸಣ್ಣ ಆಯಿತು ನನಗೆ, ನೋಡುವ ಇದು ಕ್ವಾಲಿಟಿ ಇದೆಯಾ, ಒಮ್ಮೆ ಲೈಟ್ ಹಾಕಿ ತೋರಿಸಿ ಅಂತ ನೋಡಿ ಗೈಸ್. ಇದು ಈ ಥರ ಇದೆ. ಇದಕ್ಕೆ ಎಷ್ಟಾಗ್ತದೆ ಗೈಸ್? ನಾನು ಆವಾಗ ಎಂತಂತ ಹೇಳಿದರೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಂಗಳೂರಲ್ಲಿ. ಸೊ ಎಂತ ಮಾರೆ, ವಿಡಿಯೋ ಮಾಡಿದರೆ ಸಾಕು ಒಂಥರ ನೋಡಿದೆ ಎಲ್ಲರೇ ಅಂತ, ಅದಕ್ಕೇನು ಸರಿಯಾಗಲಿಲ್ಲ. ಯಾರಾದರೂ ಒಬ್ರು ಇರ್ತಿದ್ರೆ ಖುಷಿ ಆಗ್ತದೆ. ಇದು ವಿಡಿಯೋ ಸಹ ನಾನೇ ಮಾಡ್ಕೊಳ್ಬೇಕು, ಪರ್ಚೇಸ್ ಸಹ ನಾನೇ ಮಾಡಬೇಕು ಅಂತ ಹೇಳುವಾಗ ಕಷ್ಟ ಆಗ್ತದಲ್ಲ, ಅದಕ್ಕೆ ನಾನು ಮಾಡಲಿಲ್ಲ. ಓಕೆ, ದುಬೈ ಮಾರ್ಕೆಟ್ ಗೊತ್ತುಂಟಲ್ಲ ಹೇಗಿರ್ತದೆ ಅಂತ, ಫುಲ್ ಸಂತೆ ಇರ್ತದೆ. ಹಾಗೆ ಇವಾಗ ಲೈವಿಗೆ ಬೇಗ ರೆಡಿ ಆಗಬೇಕು ಗೈಸ್. ಇವತ್ತು ಲೂಸ್ ಯಾರು ಬಿಡೋದು, ಹಾಗೆ ಸುಸ್ತಾಗಿ ನೋಡಿ ಹೇಗಾಗಿದೆ ಅಂತ. ಹಾಗೆ ಫೈನಲಿ ನನಗೆ ರಿಂಗ್ ಲೈಟ್ ಸಿಕ್ಕಿತ್ತು, ರಿಂಗ್ ಲೈಟ್ ಸಿಕ್ಕಿತ್ತು ನೋಡಿ. ಇದು 16 ಇಂಚಿದು ರಿಂಗ್ ಲೈಟ್ ತಗೊಂಡದ್ದು. ತುಂಬ ದಿನದಿಂದ ಆಸೆ ಆಗ್ತಿತ್ತು ನನಗೆ ಒಂದು ತಗೊಳ್ಬೇಕು ಅಂತ. ಸೊ ಆಗ್ತಾ ಇರಲಿಲ್ಲ, ಅದಕ್ಕೆ ತುಂಬ ಕಾಸ್ಟ್ಲಿ ಆಯಿತಾ, ಅಂದರೆ ಅವತ್ತಿದ್ದಾಗಿಲ್ಲ. ಮತ್ತು ನನಗೆ ಎಂತ ಗೊತ್ತಾ, ಒಂಥರ ಸ್ವಲ್ಪ ಕ್ವಾಲಿಟಿ ಇರುವಂಥದ್ದು ಬೇಕಿತ್ತು ನೋಡಿ, ತುಂಬ ದೊಡ್ಡ ಇದೆ, ಕ್ವಾಲಿಟಿ ಇರುವಂಥದ್ದು ಬೇಕಿತ್ತು. ಸೊ ಹಾಗೆ ಇದನ್ನು ತಗೊಂಡಿದ್ದು. ತುಂಬ ಚೆನ್ನಾಗಿದೆ ಆಯಿತಾ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅವತ್ತೆಲ್ಲ ವೈರ್ ಮಾತ್ರ ಬರ್ತಿದ್ದದ್ದು, ಇವಾಗ ಅಡ್ಯಾಪ್ಟರ್ ಕೂಡ ಬರ್ತದೆ ಇದರಲ್ಲಿ ನೋಡಿ ಹೇಗಿದೆ ಅಂತ. ಸೊ ಇವತ್ತು ಲೈವಿಗೆ ಇದನ್ನು ಇಡ್ತೀನಿ, ಟೈಮ್ ಬೇರೆ ಆಗುತ್ತೆ ಗೈಸ್. ಹಾಗೆ ಇದು ನೋಡಿ ಈ ಥರ ಲೈಟ್ ಹಾಕಿ ತೋರಿಸ್ಬೇಕಂತ ಉಂಟಾ, ಈ ಥರ ಇದೆ. ಸೊ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು.
ಆದ ನಂತರ 3 ಮೊಬೈಲ್ ಇಡ್ಬೋದು. 3 ಮೊಬೈಲ್ ಇಡಲಿಕ್ಕೆ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ ಇದರೊಳಗಡೆ. 3 ಇದು ಫಸ್ಟಿಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಆದ ನಂತರ ರಿಮೋಟ್ ಕೊಟ್ಟಿದ್ದಾರೆ ನೋಡಿ, ರಿಮೋಟು. ಸೊ ಇಂಥದ್ದು ಮೊಬೈಲ್ ಇಡಲಿಕ್ಕೆ 3 ಕೊಟ್ಟಿದ್ದಾರೆ. 3 ಮೊಬೈಲ್ ಇಡ್ಬೋದು. ಹಾಗೆ ತುಂಬ ಚೆಂದ ಇದೆ ಆಯಿತಾ. ಕ್ವಾಲಿಟಿಯ ಪ್ರಾಡಕ್ಟ್ ಇದು. ಲೈಕ್ ಇಟ್, ನನಗೆ ತುಂಬ ಇಷ್ಟ ಆಯಿತು. ತುಂಬ ದಿನದಿಂದ ಒಂದು ಆಸೆ ಆಗ್ತಿತ್ತು, ಒಂದು ತಗೋಬೇಕು ಅಂತ. ಸೊ ಅದು ಬೇರೆ ಲೈವಲ್ಲಿ ದುಡ್ಡಲ್ಲೇ ತಗೋಬೇಕು ಅಂತ ಆಸೆ ಇತ್ತು. ಯಾಕಂದರೆ ಇದು ಲೈವಿಗೋಸ್ಕರ ಅಲ್ಲ ನಾನು ತಗೊಳ್ಳೋದು. ಸೊ ಲೈವಿಗೋಸ್ಕರ ತಗೊಳ್ಳುವಾಗ ಲೈವಲ್ಲಿ ಬಂದ ಅಮೌಂಟೇ ಆಗಬೇಕು ಅಂತ ಆಸೆ ಇತ್ತು. ಹಾಗೆ ಇದು ಗಾಡಿಯಲ್ಲಿ ತಂದದಲ್ಲ, ಗಾಡಿಯಲ್ಲಿ ಎಷ್ಟು ಕಷ್ಟ ಆಯಿತು ಗೊತ್ತಾ. ಇವಾಗ ಸರಿ ಆಯಿತು. ಯಾ ನಾವೊಂದು ಸಣ್ಣದೇ ವಸ್ತು ತಗೊಳ್ಳಿ, ನಮ್ಮದೊಂದು ಒಂದು ಕನಸು ಈಡೇರುವಾಗ ನಮಗೊಂದು ಖುಷಿ ಆಗುತ್ತೆ ಅಲ್ಲ, ಆ ಖುಷಿ ಸೂಪರ್. ಇದನ್ನೊಂದು ತರುವಾಗ ನನ್ನ ಕೈಯಲ್ಲಿ ಇಟ್ಕೊಂಡು ಬರುವಾಗ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನನಗೆ, ವರ್ಣಿಸಲು ಸಾಧ್ಯ ಇಲ್ಲ. ಇವಾಗ ಟೈಮ್ ಬೇರೆ ಆಯಿತು ಲೈವಿಗೆ. ಸೊ ಇವತ್ತು ನಾನು ಇದನ್ನು ಯೂಸ್ ಮಾಡ್ತೀನಿ ಲೈವಿಗೆ. ಲೈವಿದು ಸೆಟಪ್ಪು ತುಂಬ ಖರಾಬಾಗಿದೆ ನೋಡಿ ಗೈಸ್, ಎಷ್ಟು ಬೆಳಕಿದೆ ಇವಾಗ, ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಓಕೆ, ಇವಾಗ ಲೈಟೆಲ್ಲ ಸೆಟಪ್ ಆಯಿತು. ಇನ್ನು ಲೈವಿಗೆ ರೆಡಿ ಆಗಬೇಕು. ಲೈವಿಗೆ ಬೇರೆ ಟೈಮು 6 ಆಯಿತು ಮಾರೆ, ಬರ್ತಿ 6 ಗಂಟೆ ಆಯಿತು. ಓಕೆ, ಈ ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ಈ ರಿಂಗ್ ಲೈಟಿಗೆ ಸ್ಟ್ಯಾಂಡ್ ಮಾತ್ರ ಸಿಗಲಿಲ್ಲ, ಅದು ಸಪ್ರೇಟಾಗಿ ತಗೋಬೇಕು. 450 ರೂಪಾಯಿದು ಇತ್ತು, ಮತ್ತೊಂದು 1200 ಅದಿತ್ತು. 1200 ಅದು ಚೆಂದ ಇತ್ತು. ಆದರೆ ನನ್ನ ಹತ್ರ ಇಲ್ಲೊಂದು ಉಂಟು, ಇದು ಎಂತಂತೇಳಿದರೆ ಸ್ಟ್ಯಾಂಡು. ಸೊ ಹಾಗೆ ತಗೊಳ್ಳಿಲ್ಲ, ಮತ್ತು ತಗೊಳ್ಳುವ ಅಂತ. ಅದು ಅಣ್ಣಂದು ಮಾತ್ರ ಆಯಿತಾ. ಹಾಗೆ ನನಗೆ ತುಂಬ ಹ್ಯಾಪಿ ಗೊತ್ತಾಯ್ತಾ. ಹಾಗೆ ನಾನು ರಿಂಗ್ ಲೈಟ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರ ಹತ್ರ ಇದೆ, ಆದರೆ ನನ್ನ ಖುಷಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.